ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮಾಡದೇ ಇರೋದು ಪ್ರಗತಿಗೆ ಮಾರಕ. 73.74 ಅಮೆಂಡ್ಮೆಂಟ್ನಲ್ಲಿ ಸ್ವಾಯತ್ತತೆ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿತ್ತು. ಅದರಲ್ಲಿ ಸೆಂಟ್ರಲ್ ಫೈನಾನ್ಸ್ 15 ಫೈನಾನ್ಸ್ ನೇರವಾಗಿ ಗ್ರಾಂಟ್ಗಳನ್ನು ಕೊಡ್ತಿದ್ರು. ಸುಮಾರು 2 ವರ್ಷಗಳಿಂದ ಎಲೆಕ್ಷನ್ ಮಾಡಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ. ವರ್ಷಕ್ಕೆ ಸುಮಾರು 4.5 ಕೋಟಿ ನಷ್ಟ ಆಗ್ತಾ ಇದೆ ಎಂದು ಮಾಜಿ ಸಚಿವ ಮಧುಗಿರಿ ಕ್ಷೇತ್ರದ ಹಾಲಿ ಶಾಸಕ ಕೆಎನ್ ರಾಜಣ್ಣ ಹೇಳಿದರು. ಕ್ಯಾತ್ಸಂದ್ರದ ಶಾಸಕರ ಗೃಹ ಕಚೇರಿಯಲ್ಲಿ ಪತ್ರಕರ್ತರು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆ ವಿಳಂಬವಾಗುತ್ತಿರುವ ಪ್ರಸ್ತಾಪಿಸಿದಾಗ ಪತ್ರಕರ್ತರ ಪ್ರಶ್ನೆಗೆ ರಾಜಣ್ಣ ಉತ್ತರಿಸಿದರು. ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಒಂದು ಪ್ರಗತಿಗೆ ಮಾರಕ ಅದು ಚುನಾವಣೆ ಮಾಡದೇ ಇರೋದು. ಈಗ ನೋಡಿ, 73rd 74th ಅಮೆಂಡ್ಮೆಂಟಲ್ಲಿ ಏನು ಸ್ವಾಯತ್ತತೆ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಿತ್ತು, ಅದರಲ್ಲಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಇದೆಯಲ್ಲ, 15 ಫೈನಾನ್ಸ್ ಕಮಿಷನ್, ಅವರಿಗೆ ನೇರವಾಗಿ ಅನ್ಟೈಡ್ ಗ್ರ್ಯಾಂಟ್ಗಳು ಕೊಡ್ತಾಯಿದ್ರು. ಈಗ ಎಲೆಕ್ಷನ್ ಮಾಡಿಲ್ಲ ಅಂತ ಸ್ಟಾಪ್ ಮಾಡಿದ್ದಾರೆ 2 ವರ್ಷದಿಂದ. ಅದು ಸುಮಾರು 4,500 ಕೋಟಿ ಒಂದು ವರ್ಷಕ್ಕೆ ನಷ್ಟ ಆಗ್ತದೆ. ನಾವು ಬರೋ ದುಡ್ಡು ಚುನಾವಣೆ ಮಾಡೋದ್ರಿಂದ ಏನು ಕಳ್ಕೊಳ್ತಾರೆ ಇವರು? ಯಾರು ಸ್ಥಳೀಯವಾಗಿ ಪಾಪ್ಯುಲರ್ ಇರ್ತಾನೆ ಅವ್ನು ಗೆಲ್ತಾನೆ ಅಲ್ವಾ? ಅದರಲ್ಲೇನು ಪಾರ್ಟಿ ಸಿಂಬಲ್ ಇರೋದಿಲ್ಲ, ಏನಿಲ್ಲ. ಅದನ್ನು ಚುನಾವಣೆ ಡಿಲೇ ಮಾಡ್ತಾ ಇರೋದೇ ಅನ್ಯಾಯ ಇದೆ. ಇರುವ ಚುನಾವಣೆಗಳು ಮಾಡಬೇಕು. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಇವೆಲ್ಲ ಚುನಾವಣೆಗಳು ಮಾಡಬೇಕು. ಯಾವಾಗಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಕೈಯಲ್ಲಿ ಅಧಿಕಾರ ಇರಬೇಕು. ಅವರ ಅಧಿಕಾರಿಗಳು ಏನು ಯಾರು ಕೇಳ್ತಾರೆ? ಈಗ ಅವ್ರ ಊರಲ್ಲಿ ಅವ್ನು ಒಬ್ಬ ಮೆಂಬರ್ ಇದ್ದರೆ ದೀಪ ಇಲ್ಲ ಅಂದರೆ ಜನ ಅವ್ನು ಮುಗಿಯೋರು.